Today is a great day, the Teacher's Day. ಇಂದು ಬಹಳ ಶ್ರೇಷ್ಠ ದಿನ, ಶಿಕ್ಷಕರ ದಿನಾಚರಣೆ. Yes, Jesus loves the teachers. ಎಲ್ಲ ಶಿಕ್ಷಕರನ್ನು ಯೇಸು ಸ್ವಾಮಿ ಪ್ರೀತಿಸುತ್ತಾರೆ. He himself was a teacher. ಆತನು ಸ್ವತಃ ಬೋಧಕನಾಗಿದ್ದನು. A teacher who had compassion on all his flock. ಆತನ ಎಲ್ಲ ಹಿಂಡಿನ ಮೇಲೆ ಕರುಣೆ ಉಳ್ಳಂತಹ ಬೋಧಕನಾಗಿದ್ದನು. A teacher who met the need of each person who came to him. ಆತನ ಬಳಿಗೆ ಬಂದಂತ ಪ್ರತಿ ವ್ಯಕ್ತಿಯ ಅವಶ್ಯಕತೆಗಳನ್ನು ಈಡೇರಿಸಿದಂತಹ ಬೋಧಕನಾಗಿದ್ದನು. The intellectuals came to him. ಬುದ್ಧಿವಂತರು ಆತನ ಬಳಿಗೆ ಬಂದರು. Even the foolish came to him. ಮೂರ್ಖರು ಕೂಡ ಆತನ ಬಳಿಗೆ ಬಂದರು. Illiterates came to him. ಅನಕ್ಷರಸ್ಥರು ಅಲ್ಲಿ ಬಂದರು. Unbelievers came to him. ಅವಿಶ್ವಾಸಿಗಳು ಆತನ ಬಳಿಗೆ ಬಂದರು. Doubters came to him. ಸಂದೇಹಗಾರರು ಬಂದರು. But he carried them all. ಎಲ್ಲರನ್ನು ಹೊತ್ತುಕೊಂಡು ಹೋದನು. That is the heart of a teacher. ಅದು ಬೋಧಕರ ಹೃದಯವಾಗಿದೆ. A teacher who hides his or her own burdens but brings life to their students. ಶಿಕ್ಷಕರಾದವರು ಅವರ ಭಾರವನ್ನು ಮರೆಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಜೀವವನ್ನು ತರುತ್ತಾರೆ. A teacher is also one who equips himself with the best of knowledge to give the best to the young students. ಯುವ ವಿದ್ಯಾರ್ಥಿಗಳಿಗೆ ಅವರ ಉತ್ತಮ ಜ್ಞಾನ ಅವರಿಗೆ ಕೊಡುವುದಕ್ಕಾಗಿ ಶಿಕ್ಷಕರು ಸ್ವತಃ ಸಿದ್ಧಿಗೆ ಬರುತ್ತಾರೆ. A teacher who lives a model life to bring righteousness into every student whom they serve. ಒಬ್ಬ ಬೋಧಕರು ಅವರ ವಿದ್ಯಾರ್ಥಿಗಳ ಜೀವಿತದಲ್ಲಿ ನೀತಿವಂತಿಕೆ ತರುವುದಕ್ಕಾಗಿ ಅವರು ಮಾದರಿಯಾಗಿ ಜೀವಿಸುತ್ತಾರೆ. So the Lord loves you. ಕರ್ತನು ನಿಮ್ಮನ್ನು ಪ್ರೀತಿಸುತ್ತಾನೆ. Dear teacher, ಬೋಧಕರಾಗಿರಿ. today I want to pray God's blessings upon you. ನಿಮ್ಮ ಮೇಲೆ ಇಂದು ದೇವರ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುತ್ತೇನೆ. The Lord says, ಕರ್ತನು ಹೇಳುತ್ತಾನೆ, whatever you have sacrificed to care for the sheep for my sake, I will give you 100 times. ನನ್ನ ಕುರಿಗಳನ್ನು ನೋಡಿಕೊಳ್ಳುವುದಕ್ಕಾಗಿ ಏನೆಲ್ಲ ತ್ಯಾಗಗಳನ್ನು ನೀವು ಮಾಡಿದ್ದೀರೋ ಅದಕ್ಕಾಗಿ ನಾನು 100ರಷ್ಟು ಪ್ರತಿಫಲ ನಿಮಗೆ ಕೊಡುತ್ತೇನೆ ಎಂದು ಹೇಳುತ್ತಾನೆ. If you have sacrificed your time that you needed to spend with your children by caring for other children, I will give you 100 times of blessing for your children. ನಿಮ್ಮ ಮಕ್ಕಳಿಗೆ ಕೊಡಬೇಕಾದಂತಹ ಆ ಸಮಯವನ್ನು ತ್ಯಾಗ ಮಾಡಿ ಬೇರೆ ಮಕ್ಕಳಿಗೆ ನೀವು ಆ ತ್ಯಾಗಮಯ ಸಮಯ ಕೊಟ್ಟದಕ್ಕಾಗಿ ನಿಮ್ಮ ಮಕ್ಕಳನ್ನು ನಾನು 100ರಷ್ಟು ಆಶೀರ್ವಾದ ಮಾಡುತ್ತೇನೆ. I know some teachers pay the fees of the poor children. ಕೆಲವು ಶಿಕ್ಷಕರು ಬಡ ಮಕ್ಕಳ ಶುಲ್ಕವನ್ನು ಭರಿಸುತ್ತಾರೆಂದು ನನಗೆ ಗೊತ್ತು. My grandfather used to do that. ನನ್ನ ಅಜ್ಜ ಅದನ್ನು ಮಾಡುತ್ತಿದ್ದರು. Today God has blessed us ಇಂದು ದೇವರು ನಮ್ಮನ್ನು ಆಶೀರ್ವದಿಸಿದ್ದಾರೆ to meet the needs of our life. ನಮ್ಮ ಜೀವಿತದ ಎಲ್ಲ ಹೊಂದುವುದಕ್ಕಾಗಿ. Surely God will give you 100 times. ಖಂಡಿತವಾಗಿ ಕರ್ತನು 100ರಷ್ಟು ನಿಮಗೆ ಕೊಡುವನು. And you have been praying as a teacher for others. ನೀವು ಶಿಕ್ಷಕರಾಗಿ ಬೇರೆಯವರಿಗಾಗಿ ಪ್ರಾರ್ಥಿಸುತ್ತಿದ್ದೀರಿ. For every student to be safe in their life and to prosper. ಪ್ರತಿ ವಿದ್ಯಾರ್ಥಿ ರಕ್ಷಣೆ ಹೊಂದಿ ಅಭಿವೃದ್ಧಿ ಹೊಂದುವುದಕ್ಕಾಗಿ ಅವರಿಗಾಗಿ ಪ್ರಾರ್ಥಿಸುತ್ತಿದ್ದೀರಿ. So God will give you everything in double measure and return blessings to you. ನಿಮಗೋಸ್ಕರ ಕರ್ತನು ಹಿಂತಿರುಗಿದಂತಹ 2ರಷ್ಟು ಆಶೀರ್ವಾದ ಕೊಡುವನು. Blessings will be returned to you. ಮತ್ತು ಆಶೀರ್ವಾದಗಳು ನಿಮಗೆ ಹಿಂತಿರುಗಿ ಬರುವವು. Let me pray. ಪ್ರಾರ್ಥಿಸುತ್ತೇನೆ. Father, ತಂದೆಯೇ, fulfill this promise for your children. ನಿನ್ನ ಮಕ್ಕಳಿಗಾಗಿ ವಾಗ್ದಾನ ನೆರವೇರಿಸು. Let them abound with blessings. ಅವರು ಆಶೀರ್ವಾದದಿಂದ ಸಮೃದ್ಧರಾಗಲಿ. They are in your place as a teacher. ನಿನ್ನ ಸ್ಥಾನದಲ್ಲಿ ಅವರು ಬೋಧಕರಾಗಿದ್ದಾರೆ. They are in your place. ಅವರು ನಿನ್ನ ಸ್ಥಾನದಲ್ಲಿದ್ದಾರೆ. Carrying the flock ಹಿಂಡನ್ನು ತೆಗೆದುಕೊಂಡು ಹೋಗುತ್ತಿದ್ದಾರೆ and leading them to life. ಮತ್ತು ಜೀವಕ್ಕೆ ಅವರು ನಡೆಸುತ್ತಿದ್ದಾರೆ. Bless them ಅವರನ್ನು ಆಶೀರ್ವದಿಸು. with all these blessings that I talked about. ನಾನು ಈಗ ಮಾತಾಡಿದ ಎಲ್ಲ ಆಶೀರ್ವಾದಗಳು. Give them good health. ಒಳ್ಳೆ ಆರೋಗ್ಯ ಅವರಿಗೆ ಕೊಡು. Encourage them. ಅವರನ್ನು ಪ್ರೋತ್ಸಾಹಿಸು. Give them the promotions and the finances. ಮತ್ತು ಅವರಿಗೆ ಆರ್ಥಿಕತೆಯಲ್ಲಿ ಬಡ್ತಿಯನ್ನು ಕೊಡು. For their sake, bless their families ಅವರ ನಿಮಿತ್ತ ಅವರ ಕುಟುಂಬ ಆಶೀರ್ವಾದ ಮಾಡು and prosper them. ಮತ್ತು ಅಭಿವೃದ್ಧಿಗೊಳಿಸು. Let their children stand first ಮತ್ತು ಅವರ ಮಕ್ಕಳು ಪ್ರಥಮದಲ್ಲಿ ನಿಲ್ಲಲಿ. and all their students prosper. ಮತ್ತು ಅವರ ಎಲ್ಲ ವಿದ್ಯಾರ್ಥಿಗಳ ಅಭಿವೃದ್ಧಿ ಹೊಂದಲಿ. Continue to honor them. ನಿರಂತರವಾಗಿ ಅವರನ್ನು ಸನ್ಮಾನಿಸು. Remove their personal sorrows, Lord. ಕರ್ತನ ವೈಯಕ್ತಿಕ ದುಃಖಗಳಲ್ಲಿರಬಹುದು. Give them joy in their heart to minister to the children. ಮಕ್ಕಳಿಗೆ ಸೇವೆ ಮಾಡುವಾಗ ಹೃದಯದಲ್ಲಿ ಅವರಿಗೆ ಆನಂದ ಕೊಡು. Let everyone around them appreciate them and support them. ಅವರ ಸುತ್ತಲಿರುವ ಎಲ್ಲ ಜನರು ಅವರನ್ನು ಪ್ರಶಂಸೆ ಮಾಡಿ ಪ್ರೋತ್ಸಾಹಗೊಳಿಸಲಿ. Bless this teacher who joins with me in prayer. ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಜೊತೆಯಾಗಿರುವಂತ ಈ ಶಿಕ್ಷಕರನ್ನು ಆಶೀರ್ವದಿಸು. In Jesus' name. ಯೇಸುವಿನ ನಾಮದಲ್ಲಿ. Amen.
ಆಮೇನ್. Happy Teachers Day. ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.